ಜುಲೈ ತಿಂಗಳಿನಲ್ಲಿ ಮೇಷರಾಶಿಯವರ ಭವಿಷ್ಯತ್ತಿನ ಒಂದು ಮೇಲ್ನೋಟವನ್ನು ನೋಡಿದಾಗ ಈ ಒಂದು ಸಮಯ ಹೇಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು. ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಜಾಗರೂಕತೆ ತುಂಬ ಅವಶ್ಯ. ಬಾಧೆಗಳು ಜಾಸ್ತಿ ಆಗುವ ಸಾಧ್ಯತೆಗಳಿರ್ತಕ್ಕಂಥದ್ದು. ಪ್ರತಿ ಒಂದು ವಿಚಾರದಲ್ಲೂ ಕೂಡ ದುಡಿಮೆಗಿಂತನೂ ಖರ್ಚುಗಳೇ ಜಾಸ್ತಿಯಾಗಿ ಕಂಡು ಬರ್ತಕ್ಕಂಥದ್ದು. ಅದಷ್ಟರ ಮಟ್ಟಿಗೆ ಊರಿನಿಂದ ಹೊರ ಊರಿಗೆ ಅಥವಾ ದೂರ ದೂರ ಪ್ರಯಾಣ ಇತ್ಯಾದಿಗಳನ್ನು ಇವರು ಕಡಿಮೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಅನಾವಶ್ಯಕವಾಗಿ ಕೆಲವೊಂದಿಷ್ಟು ಖರ್ಚುಗಳು ಆಗ್ತಕ್ಕಂಥದ್ದನ್ನು ಕಡಿಮೆ ಮಾಡಿಕೊಂಡ್ರೆ ಸಾಲದ ಬಾಧೆಗಳನ್ನು ನೀವು ತಪ್ಪಿಸ್ಕೊಡ್ಲಿಕ್ಕೆ ಸಾಧ್ಯತೆ ಉಂಟಾಗ್ತಕ್ಕಂಥದ್ದು. ಜೊತೆಯಲ್ಲಿ ಭಯಪಡುವಂಥ ಅಗತ್ಯ ಇಲ್ಲ. ಆಗಸ್ಟ್ ಪ್ರಾರಂಭದ ಹೊತ್ತಿನಲ್ಲಿ ಜೀವನ ಸುಖಕರವಾಗಿ ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ಹಾಗಾಗಿ ಮೇಷರಾಶಿಯವರು ಈ ಒಂದು ಸಮಯದಲ್ಲಿ ತುಂಬ ಜಾಗರೂಕತೆಯಿಂದ ನಡ್ಕೊಂಡ್ರೆ ಅವರ ಜೀವನ ಹಸನಾಗ್ತಕ್ಕಂಥದ್ದನ್ನು ನಾವು ಕಾಣಬಹುದು.